ಡ್ರಗ್ಸ್ ಮಾಫಿಯಾ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಸ್ಯಾಂಡಲ್ವುಡ್ ಡ್ರಗ್ಸ್ ಪ್ರಕರಣದ ವಿಚಾರವಾಗಿ ಸಂಜನಾ ಹಾಗೇನೆ ರಾಗಿಣಿಗೆ ಸಿಸಿಬಿ ಅಧಿಕಾರಿಗಳು ಫುಲ್ ಡ್ರಿಲ್ ಮಾಡ್ತಾ ಇದ್ದಾರೆ. ಎಫ್ಎಸ್ಎಲ್ ಕಚೇರಿಯಲ್ಲಿ ಇಬ್ಬರ ವಿಚಾರಣೆ ನಡೀತಾ ಇದೆ. ಅದಕ್ಕೋಸ್ಕರನೇ ಸ್ವಲ್ಪ ಹೊತ್ತಿನ ಮುಂಚೆ ಅವರಿಬ್ಬರನ್ನು ಕೂಡ ಎಫ್ಎಸ್ಎಲ್ ಕಚೇರಿಗೆ ಕರ್ಕೊಂಡು ಹೋಗಿದ್ದಾರೆ. ಒಂದಿಷ್ಟು ಸಾಕ್ಷಿಗಳು, ಪ್ರಬಲವಾದಂತಹ ಸಾಕ್ಷಿಗಳು ಇವತ್ತು ತನಿಖಾಧಿಕಾರಿಗಳಿಗೆ ಲಭ್ಯವಾಗಿರೋದ್ರಿಂದ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಇಂದ ಆ ಎಲ್ಲಾ ಸಾಕ್ಷಿಗಳನ್ನ ಮುಂದಿಟ್ಕೊಂಡು ಇವತ್ತು ಪ್ರಶ್ನೆಗಳನ್ನ ಕೇಳುವಂತ ಚಾನ್ಸಸ್ ಇದೆ, ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ. ಮಹಿಳಾ ನಿಲಯದಿಂದ ಎಫ್ಎಸ್ಎಲ್ ಕಚೇರಿಗೆ ಇಬ್ಬರನ್ನು ಕೂಡ ಕರ್ಕೊಂಡು ಹೋಗಿದ್ದಾರೆ ಅಧಿಕಾರಿಗಳು. ಮಡಿವಾಳದಲ್ಲಿರುವಂತಹ ಎಫ್ಎಸ್ಎಲ್ ಕಚೇರಿಗೆ ಕರ್ಕೊಂಡು ಹೋಗಿದ್ದಾರೆ. ಇನ್ನು ಇನ್ಸ್ಪೆಕ್ಟರ್ ಅಂಜುಮಾಲ ನೇತೃತ್ವದಲ್ಲಿ ವಿಚಾರಣೆ ನಡೆಯುತ್ತೆ. ಕೆಲ ದಾಖಲೆಗಳೊಂದಿಗೆ ಅಂಜುಮಾಲ ಆಗಮಿಸಿದ್ದಾರೆ. ಸೊ ಇದು ಒಂದಿಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಮಹಿಳಾ ಕೇಂದ್ರದಿಂದ ಇವಾಗ ಎಫ್ಎಸ್ಎಲ್ ಕಚೇರಿ ಕರ್ಕೊಂಡು ಹೋಗಿದ್ದಾರೆ. ಸಂಜನಾ ಹಾಗೆ ರಾಗಿಣಿಗೆ ಎಫ್ಎಸ್ಎಲ್ ಕಚೇರಿಯಲ್ಲಿ ಡ್ರಿಲ್ ಮಾಡ್ತಾ ಇದ್ದಾರೆ. ನಾಳೆ ಇಬ್ಬರ ಕಸ್ಟಡಿ ಅಂತ್ಯವಾಗುತ್ತೆ. ಸಿಸಿಬಿಗೆ ಏನು ಕಸ್ಟಡಿ ಕೊಟ್ಟಿದ್ರು ನ್ಯಾಯಾಧೀಶರು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಹಾಜರುಪಡಿಸಿದಂತ ಸಂದರ್ಭದಲ್ಲಿ ನಾಳೆಗೆ ಅಂತ್ಯವಾಗುತ್ತೆ. ಹೀಗಾಗಿ ಇವತ್ತು ತೀವ್ರ ರೀತಿಯಲ್ಲಿ ವಿಚಾರಣೆಯನ್ನ ಮಾಡ್ತಾರೆ. ಮೊಬೈಲ್ ನಲ್ಲಿ ರಿಟ್ರೈವ್ ಆಗಿರುವಂತಹ ಮಾಹಿತಿಯನ್ನ ಮುಂದಿಟ್ಕೊಂಡು ಇಬ್ಬರನ್ನೂ ಕೂಡ ಪ್ರಶ್ನೆಗಳನ್ನ ಕೇಳುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ಈಗ ಟೆಕ್ನಿಕಲ್ ಎವಿಡೆನ್ಸ್ ಅಂತ ಸಿಕ್ಕಿದೆ. ಸೊ ಹಾಗಾಗಿ ಏನೆಲ್ಲ ಆಗಿರಬಹುದು, ಸೊ ಆ ಮಾಹಿತಿ ಏನ್ ಸಿಕ್ಕಿದೆ ಸಿಸಿಬಿ ಅಧಿಕಾರಿಗಳಿಗೆ, ಟೆಕ್ನಿಕಲ್ ಎವಿಡೆನ್ಸ್ ಅದನ್ನ ಇಟ್ಕೊಂಡು ಏನ್ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಹರ್ಷವರ್ಧನ್. ಇಷ್ಟು ದಿನ ಸಾಕ್ಷಿಗಳಿಗೋಸ್ಕರನೇ ಕಲೆ ಹಾಕ್ತಾ ಇದ್ದಿದ್ದು ಸಿಸಿಬಿ ತನಿಖಾ ಅಧಿಕಾರಿಗಳು. ಮತ್ತೆ ಇವ್ರನ್ನೆಲ್ಲ ಅರೆಸ್ಟ್ ಮಾಡೋಕ್ಕೂ ಮುಂಚೆ, ವಿಚಾರಣೆಗೂ ಕರೆಸುವ ಮುಂಚೆ ಒಂದಿಷ್ಟು ತಯಾರಿಗಳನ್ನೆಲ್ಲ ಮಾಡ್ಕೊಂಡಿದ್ರು. ಸೊ ಇದೀಗ ಟೆಕ್ನಿಕಲ್ ಎವಿಡೆನ್ಸ್ ಲಭ್ಯವಾಗಿದೆ. ಸೊ ಎಷ್ಟೊತ್ತಿಗೆ ಕರ್ಕೊಂಡು ಹೋದ್ರು ಅವ್ರನ್ನ ಎಫ್ಎಸ್ಎಲ್ ಕಚೇರಿಗೆ? ಎಟ್ ಪ್ರೆಸೆಂಟ್ ಏನಾಗ್ತಿದೆ ಹರ್ಷ? ಇವತ್ತು ಭಾನುವಾರ ಆಗಿದ್ರೂ ಸಹ ಸಿಸಿಬಿ ಅಧಿಕಾರಿಗಳ ತಂಡ ಬೆಳಿಗ್ಗೆ 11:30 12 ಗಂಟೆ ಸಮಯದಲ್ಲಿ ರಾಜ್ಯ ಮಹಿಳಾ ನಿಲಯಕ್ಕೆ ಬಂದು ರಾಗಿಣಿ ಹಾಗೂ ಸಂಜನಾ ಅವರನ್ನ ಎಫ್ಎಸ್ಎಲ್ಗೆ ಕರ್ಕೊಂಡ್ ಬಂದಿರುವಂತದ್ದು. ಟೆಕ್ನಿಕಲ್ ಎವಿಡೆನ್ಸ್ ಸಿಕ್ಕಿದೆ. ಅಂದ್ರೆ ಅವರ ಮೊಬೈಲ್ಗಳು, ರಾಗಿಣಿ ಮನೆಯಲ್ಲಿ ಏನು 4 ಮೊಬೈಲ್ಗಳು ವಶಪಡಿಸಿಕೊಳ್ಳಲಾಗಿತ್ತು, ಹಾಗೆ ಸಂಜನಾ ಮನೆಯಲ್ಲಿ 2 ಮೊಬೈಲ್ಗಳನ್ನ ವಶಪಡಿಸಿಕೊಳ್ಳಲಾಗಿತ್ತು. ಆ ಮೊಬೈಲ್ಗಳಲ್ಲಿ ಸಿಕ್ಕಿರುವಂತಹ ರಿಟ್ರೀವ್ ಮಾಡ್ಕೊಂಡಿರುವಂತಹ ಡಾಟಾನ ಇಟ್ಕೊಂಡು ಈಗ ಅವ್ರನ್ನ ವಿಚಾರಣೆ ಮಾಡ್ತಾ ಇರುವಂತದ್ದು. ಅವರ ಮೊಬೈಲ್ಗಳಲ್ಲಿ ಏನಂತ ಅಂದ್ರೆ ಈ ವಿಷಯ ಹೊರಗಡೆ ಬರ್ತಿದ್ದಂಗೆ, ಡ್ರಗ್ಸ್ ಜಾಲ ಪ್ರಕರಣ ಸಂಜನಾ ಆಗಿರ್ಬೋದು ಅಥವಾ ರಾಗಿಣಿ ಹೆಸರುಗಳು ಹರಿದಾಡ್ತಿದಾವೆ ಅನ್ನೋ ವಿಷಯ ಹೊರಗಡೆ ಬರ್ತಿದ್ದಂಗೆ ಏನ್ ಮಾಡಿದ್ರು, ಅವರಿಬ್ರು ಸಹ ತಮ್ಮ ಮೊಬೈಲ್ ನಲ್ಲಿ ವಾಟ್ಸ್ಆಪ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಆ ಮೂಲಕ ಯಾರನ್ನೆಲ್ಲ ಸಂಪರ್ಕ ಮಾಡಿದ್ರು ಅದನ್ನೆಲ್ಲ ನಾಶಪಡಿಸೋದಕ್ಕೆ, ಸಾಕ್ಷಿಗಳನ್ನ ನಾಶಪಡಿಸೋದಕ್ಕಾಗಿ ವಾಟ್ಸ್ಆಪ್ ನ ಅನ್ಇನ್ಸ್ಟಾಲ್ ಮಾಡಿದ್ದು, ಹಾಗೆ ಅಲ್ಲಿದ್ದಂತಹ ಎಲ್ಲಾ ಇನ್ಫಾರ್ಮೇಶನ್ ಡಿಲೀಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಹೀಗಾಗಿನೇ ಆ ಎಲ್ಲಾ ಇನ್ಫಾರ್ಮೇಶನ್ ಏನಿತ್ತು ವಾಟ್ಸ್ಆಪ್ ನಲ್ಲಿ ಏನೇನೆಲ್ಲ ಡಿಲೀಟ್ ಮಾಡಿದ್ರು ಅದನ್ನೆಲ್ಲ ಎಫ್ಎಸ್ಎಲ್ ನಲ್ಲಿ ಏನಂತ ರಿಟ್ರೀವ್ ಮಾಡ್ಕೊಳ್ಳಲಾಗಿದೆ. ಆ ವಿಷಯಗಳನ್ನ ಇಟ್ಕೊಂಡು, ದಾಖಲೆಗಳನ್ನ ಇಟ್ಕೊಂಡು ಈಗ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದಂತು. ವಾಟ್ಸ್ಆಪ್ ನ ಹೇಗೆ ಡಿಲೀಟ್ ಮಾಡಿದ್ರಿ, ಆ ಗ್ರೂಪ್ ನಲ್ಲಿ ಇಂದ ಏನ್ ಎಕ್ಸಿಟ್ ಆದ್ರಿ, ಯಾಕೆ ಅನ್ಇನ್ಸ್ಟಾಲ್ ಮಾಡಿದ್ರಿ, ಅವರೊಂದಿಗೆ ನಿಮ್ಗೆ ಅವ್ರ ನಂಬರ್ ನಿಮ್ಮ ಮೊಬೈಲ್ ಅಲ್ಲಿ ಇತ್ತು, ಅವ್ರ ಫೋಟೋ ನಿಮ್ಮ ಮೊಬೈಲ್ ನಲ್ಲಿ ಇತ್ತು, ಅವ್ರಿಗೂ ನಿಮ್ಗೂ ಏನ್ ಸಂಬಂಧ, ಅವ್ರನ್ನ ಎಲ್ಲಿ ಭೇಟಿಯಾಗಿದ್ದು, ಇವ್ರಿಗೂ ನಿಮ್ಗೂ ಏನ್ ಸಂಬಂಧ, ಅವ್ರ ನಂಬರ್ ನಿಮ್ಮ ಹತ್ರ ಏನ್ ಕೇಗಿದೆ, ಈ ರೀತಿಯಾದಂತಹ ಒಂದು ಪ್ರಶ್ನೆಗಳನ್ನ ಮಾಡ್ತಾ ಇರುವಂತದ್ದು. ಡ್ರಗ್ಸ್ ಜಾಲ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಬಂಧಿತರಾಗಿರುವಂತಹ ಕಿಂಗ್ ಪಿನ್ ಅಥವಾ ಡ್ರಗ್ ಪೆಡ್ಲರ್ ಏನಿದ್ದಾರೆ ಅವರಿಗೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳನ್ನ ಕೇಳ್ತಾ ಇರುವಂತದ್ದು. ಅದ್ರ ಜೊತೆಗೆ ಈಗ ಮೊಬೈಲ್ ನಿಂದ ರಿಟ್ರೀವ್ ಆಗಿರೋ ಡೇಟಾ ಒಂದ್ ಕಡೆ ಇತ್ತು ಅಂತ ಅಂದ್ರೆ ಇನ್ನೂ ಸಹ ಡೋಪ್ ಟೆಸ್ಟಿಂಗ್ ಏನಿತ್ತು ಆ ಒಂದು ಏನಂತ ಹೇಳ್ತಾರೆ ರಕ್ತ ಪರೀಕ್ಷೆ ಆಗಿರ್ಬೋದು ಅಥವಾ ಹೇರ್ ಫಾಲಿಕಲ್ ಟೆಸ್ಟ್ ಆಗಿರ್ಬೋದು, ಈ ಎಲ್ಲ ರಿಪೋರ್ಟ್ಗಳು ಸಹ ಇನ್ನೂ ಬರಬೇಕಾಗಿದೆ. ಹೀಗಾಗಿ ಇನ್ನೊಂದು ಕೆಲವೇ ದಿನಗಳಲ್ಲಿ ಆ ಒಂದು ಡೋಪ್ ಟೆಸ್ಟ್ ಆಗಿರ್ಬೋದು ಅಥವಾ ಹೇರ್ ಫಾಲಿಕಲ್ ಟೆಸ್ಟ್ ಆಗಿರ್ಬೋದು ಅವುಗಳ ರಿಪೋರ್ಟ್ ಕೂಡ ಬರೋ ಹಿನ್ನೆಲೆಯಲ್ಲಿ ಇವತ್ತು ತೀವ್ರವಾಗಿ ವಿಚಾರಣೆಯನ್ನ ಎಫ್ಎಸ್ಎಲ್ ನಲ್ಲಿ ಮಾಡ್ತಾ ಇರುವಂತದ್ದು. ಜೊತೆಗೆ ನಾಳೆಗೆ ಸಂಜನಾ ಅವರ ಸುಮಾರು 7 ದಿನಗಳ ಏನು ಪೊಲೀಸ್ ಕಸ್ಟಡಿ ಏನಿದೆ ಅದು ಅಂತ್ಯವಾಗ್ತಾ ಇದೆ. ಹಾಗೆ ರಾಗಿಣಿಯವರ 12 ದಿನಗಳ ಪೊಲೀಸ್ ಕಸ್ಟಡಿ ಏನಿದೆ ಅದು ಅಂತ್ಯ ಆಗ್ತಾ ಇದೆ. ಈಗಾಗಲೇ 3 ಬಾರಿ ಪೊಲೀಸ್ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡಿರುವಂತದ್ದು. ಹೀಗಾಗಿನೇ ಆದಷ್ಟು ಹೆಚ್ಚು ಮಾಹಿತಿ ಬಾಯ್ಬಿಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸಿಸಿಬಿ ಅಧಿಕಾರಿಗಳು. ಶರ್ಮಿತಾ, ಥ್ಯಾಂಕ್ ಯು ಹರ್ಷವರ್ಧನ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.